ದ್ರೌಪದಿ ಮೂರನೆಯ ಭಾಗ. ಪಾಂಡವರು ಶ್ರೀಕೃಷ್ಣನನ್ನು ರಾಯಭಾರಿಗೆ ಕಳಿಸ್ತಾರೆ. ಹೋಗುವ ಮುನ್ನ ಕೃಷ್ಣನು ಪಾಂಡವರೆಲ್ಲರ ಅಭಿಪ್ರಾಯವನ್ನು ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನು ಯುದ್ಧ ನಡೆದರೆ 20 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಸಾಯ್ತಾರೆ ಅಂತ ಹೇಳಿ ಯುದ್ಧವನ್ನು ತಡೆಯಲು ಪ್ರಯತ್ನ ಮಾಡ್ತಾನೆ. ಕೃಷ್ಣನು ದ್ರೌಪದಿಯ ಬಳಿಗೆ ಬಂದಾಗ ದ್ರೌಪದಿಯು, ನಾನು ಕ್ರೌರ್ಯವನ್ನು ಇಚ್ಛಿಸುವುದಿಲ್ಲ, ಆದರೆ ನನ್ನ ಪ್ರತಿಜ್ಞೆಯು ನೆರವೇರದೇ ಇದ್ದರೆ ನನ್ನ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಇದರಿಂದ ನನಗೆ ಅವಮಾನವೋ ಅಥವಾ ನಿಮಗೆ ಅವಮಾನವೋ ನೀವೇ ಯೋಚಿಸಿ ಅಂತ ಹೇಳ್ತಾಳೆ. ದ್ರೌಪದಿಯು ಸಾಮಾನ್ಯಳಲ್ಲ, ಅಗ್ನಿಯಿಂದ ಜನಿಸಿದವಳು. ಪಾಂಡವರು ದೇವತಾ ಸ್ವರೂಪ ಹೊಂದಿದವರು. ನೀನು ಸಾಮಾನ್ಯನಲ್ಲ, ಅಂತಹವನಿಗೆ ತಂಗಿಯಾದೆ. ನೀನು ಮಹಿಮಾನ್ವಿತನು. ಪಾಂಡವರು ಸಾಮಾನ್ಯರಲ್ಲ, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಇದನ್ನು ನೀವೆಲ್ಲರೂ ಆಲೋಚಿಸಬೇಕಾದಂತಹ ವಿಷಯ. ಇದರಿಂದ ಯಾರಿಗೆ ಅವಮಾನ ಅಂಥೇಳಿ ಆಲೋಚನೆಯನ್ನು ಮಾಡಿ ಅಂತ ಹೇಳ್ತಾಳೆ ದ್ರೌಪದಿ ಕರುಣಾಮಯಿ. ಕುರುಕ್ಷೇತ್ರದಲ್ಲಿ 18 ದಿನ ಯುದ್ಧ ನಡೆಯಿತು. ದುರ್ಯೋಧನ ದುಶ್ಯಾಸನರ ಅಂತ್ಯವಾಯಿತು. ನನ್ನ ತಂದೆಯವರು ಸ್ವರ್ಗಸ್ಥರಾದರು. ತಮ್ಮನೂ ಇಲ್ಲ, ಮಕ್ಕಳೂ ಇಲ್ಲ. ಅವರೇನು ಮಾಡಿದ್ದರು? ಇನ್ನೂ 18 ವರ್ಷದ ಬಾಲಕರು. ನಿನಗೇನು ದ್ರೋಹ ಮಾಡಿದರು? ನೀನು ಬ್ರಾಹ್ಮಣ, ಆದರೂ ಮಲಗಿದ್ದ ಮಕ್ಕಳ ಮೇಲೆ ಪ್ರತಾಪವನ್ನು ತೋರಿಸಿದೆ. ನಿನಗೆ ಅವರು ಯಾವ ದ್ರೋಹವನ್ನೂ ಮಾಡಿರಲಿಲ್ಲ. ವ್ಯಕ್ತಿಗತ ದ್ವೇಷವೂ ಇಲ್ಲ. ಮಕ್ಕಳು, ಅದರಲ್ಲಿ ನಿದ್ರಿಸುತ್ತಿದ್ದವರು, ಧರ್ಮಕ್ಕಾಗಿ ಹೋರಾಡಿದವರು ಅಂತ ಹೇಳಿ ತುಂಬ ದುಃಖಿಸ್ತಾಳೆ. ಹೀಗೆ ಅಶ್ವತ್ಥಾಮನು 3000ಕ್ಕಿಂತ ಹೆಚ್ಚು ಜನರನ್ನು ಕೊಲ್ತಾನೆ.